ಮನೆ ಜನಾಂಗದಲ್ಲಿ ಇಲ್ಲ. ಈ ಎಮ್ಮನೆ ಯಾಕೆ ಅಧ್ಯಕ್ಷ ಮಾಡಿದಿರಿ ನೀವು ಅಂತ ಅವಾಗ ಅಧ್ಯಕ್ಷ ಮಾಡ್ಬೋದಾಗಿತ್ತು. ಅದು 1 ವರ್ಷ ಆದ ನಂತರ ಇವಾಗ ಯಾಕೆ ಮಾಡ್ಬೇಕು? ಇದು ಯಾವ ಪಕ್ಷದವರು ಪಿತೂರಿ ಮಾಡಿಸ್ತಾ ಇದಾರೆ? ಹೌದರ ಅವಾಗ ಕೇಳ್ಬೋದಾಗಿತ್ತಲ್ಲ. 49 ಜಾತಿ ಸೀಮಿತ ಇದೀವಿ ನಾವು, ನೀವು ಕೊರಚ ಕೊರಮ ಸಮಾಜದವರು ನೀವು ಸೀಮಿತ ಇಲ್ಲ, ನಮಗೆ ಸೇರ್ಪಡೆ ಇಲ್ಲ, ನೀವು ಅಲೆಮಾರಿ ಜನಾಂಗದೊಳಗೆ ನಿಮಗೆ ನಮ್ಮ ಸಂಬಂಧ ಇಲ್ಲ ಅಂತ ಅವಾಗ ಹೇಳ್ಬೋದೈತಿ. ಈ 1 ವರ್ಷ ಎಮ್ಮ ಆಡಳಿತ ಮಾಡ್ತಾ ಇರೋದಾಗೆ ಚೆನ್ನಾಗಿ ಆಡಳಿತ ಮಾಡ್ತಿದ್ದಾಳೆ, ಚೆನ್ನಾಗಿ ಎಲ್ಲಾ ಸಮುದಾಯದವರಿಗೂ ಸ್ಪಂದಿಸ್ತಿದ್ದಾಳೆ. ಎಲ್ಲ ಪ್ರತಿಯೊಂದು ಹಳ್ಳಿ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಜಿಲ್ಲೆಗೂ ಭೇಟಿ ಕೊಡ್ತಾ ಇದ್ದಾರೆ ಅಯ್ಯಮ್ಮ. ನಾವು ಇವತ್ತಿಗೆ ಯಾರು ಅಧ್ಯಕ್ಷರಾಗಿದ್ದಾರೆ ಅಂತಾನೆ ಗೊತ್ತಿದ್ದಿಲ್ಲ ನಮಗೆ. ಇಷ್ಟು ದಿವಸ ಆದ್ರೂ ನಮ್ಮ ಅಲೆಮಾರಿ ಜನಾಂಗದ ಅಧ್ಯಕ್ಷ ಯಾರಾದಾರಂತಾನೆ ಗೊತ್ತಿದ್ದಿಲ್ಲ ನನಗೆ. ಅಯ್ಯಮ್ಮ ಆಗಿರೋದಕ್ಕೆ ಪ್ರತಿಯೊಂದು ಹಳ್ಳಿಗೆ ಬರ್ತಿದ್ದಾಳೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಜಿಲ್ಲಾ, ಪ್ರತಿಯೊಂದು ಊರುಗಳಿಗೆ ಅಡ್ಡಾಡ್ತಿದ್ದಾಳೆ. ಅವಾಗ ವಿಚಾರ ಮಾಡ್ಬೋದಿತ್ತಲ್ಲ ಅವರು. ಈಗ ಕೆಳಮಟ್ಟದಲ್ಲಿ ಇದೀವಿ ನಾವು, ಬಹಳ ಕೆಳಮಟ್ಟದಲ್ಲಿ ಇದೀವಿ. ನಮ್ಮ ಕೆಳಮಟ್ಟದಲ್ಲಿ ಇರೋಂಥ ಬೆಳೆಯೋದು ಆಗ್ತಾ ಇಲ್ವಾ? ನಮ್ಮಲ್ಲೇ ಈಗ ನಾವು ಎಲ್ಲರೂ ಒಂದೇ, ಈ ಬುಡಕಟ್ಟ ಜನಾಂಗದ ಅಂದ್ರೆ ಎಲ್ಲ ಒಂದೇ ನಾವು. ಈಗ ನಮ್ಮ ಸೇರ್ಪಡೆ ಆಗಿರೋದಕ್ಕೆ ತಾನೇ ಅಯ್ಯಮ್ಮ ಅಧ್ಯಕ್ಷ ಆಗಿರೋದು, ಹೌದಲ್ರಿ? ಸೇರ್ಪಡೆ ಆಗಿರೋದು ಅವಾಗ ಇಷ್ಟು ದಿನ ಅವ್ರು ಯಾರ್ಯಾರು ಆಗಿದ್ರು, ನಾವು ಅವ್ರಿಗೆ ತಕರಾರು ಮಾಡಿದ್ವಾ? ಇಲ್ಲಲ್ಲ. ಒಬ್ಬ ಮಹಿಳೆ ಮೇಲೆ ಅಲ್ಲೇ ಮಾಡಿದ್ರೆ ಯಾಕೆ ಸುಮ್ಮನಿರ್ಬೇಕು ಸರ್? ಅವ್ರ ಮನೇಲಿ ಹೆಣ್ಮಕ್ಳು ಇಲ್ವಾ? ಅಕ್ಕ ತಂಗಿಯರು ಇಲ್ವಾ? ಹೆಂಡ್ರು ಮಕ್ಕಳು ಇಲ್ವಾ ಅವ್ರಿಗೆ? ನಮ್ದು ಇದೆ ಸರ್. ಯಾಕಂದ್ರೆ 1 ವರ್ಷದ ತನಕ ಏನ್ ಮಾಡಿದ್ರು ಇವರು? 1 ವರ್ಷ ಸುಮ್ಮನಿರ್ಬೋದು, ಅವಾಗ ಹೇಗೆ ವಿಚಾರ ಮಾಡ್ಬೋದು ಇತ್ತಲ್ಲ ಇವರು? ಈಗ ಏನೋ ಒಂದು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಯಾಕೆ ಅಡ್ಡ ಹತ್ತಕಗಳು ಮಾಡ್ತಾರೆ? ಅವ್ರು ಹೇಳಿದ್ ಮಾತ್ರ ಕೆಲಸ ಮಾಡ್ಬೇಕಾ? ಇನ್ನು ಎಲ್ಲ ಯಾವ್ದು ಸಂಬಂಧದವ್ರಿಗೆ ಮಾಡ್ಬಾರ್ದ? ಈ ಬುಡಕಟ್ಟ ಜನಾಂಗದ ಒಂದೇ ಅದಾರ ಇದರಲ್ಲಿ. ಇನ್ನು ಯಾವ 40 ಇನ್ನು 50 ಜನಸಂಖ್ಯೆ ಯಾರು ಇಲ್ವಾ ಅವ್ರಿಗೆ? ಇದನ್ನ ಸ್ವಲ್ಪ ಕಾಣಿಸ್ಬೇಕು ಸರ್ ಅಷ್ಟೇ. 1 ವರ್ಷ ಆದ್ರೂ ತಕರಾರು ಇವಾಗ ಯಾಕೆ ಮಾಡಿದ್ರು? ಹೌದಲ್ಲ ಸರ್? ಈಗ 1 ವರ್ಷ ತನಕ ಸುಮ್ಮನೆ ಇತ್ತು, ಇವಾಗ ಯಾಕೆ ತಕರಾರು ಮಾಡಿದ್ರು?